ಎಫೆಕ್ಟ್ ಕರ್ನಾಟಕಕ್ಕೂ ತಟ್ಟಿದೆ. ಈಗಾಗಲೇ ಜನಜೀವನಕ್ಕೆ ಎಮರ್ಜೆನ್ಸಿ ಎದುರಾಗಿದೆ. ಗ್ಯಾಸ್ ಟ್ಯಾಂಕರ್ ಬರ್ತಾ ಇದ್ದಂತೆ ಚಾಲಕರು ಮುಗಿಬೀಳ್ತಿದ್ದಾರೆ. ನಾ ಮುಂದು ತಾ ಮುಂದು ಅಂತ. ನೆಲಮಂಗಲ ನಗರದಲ್ಲಿರುವ ಆಟೋ ಗ್ಯಾಸ್ಗೆ ಚಾಲಕರು ಮುಗಿಬಿದ್ದಿದ್ದಾರೆ. 2 ದಿನಗಳ ಹಿಂದೆ ಖಾಲಿಯಾಗಿದ್ದ ಆಟೋ ಎಲ್ಪಿಜಿ ಗ್ಯಾಸ್ ನೆಲಮಂಗಲದ ಕಾಲೋನಿಯ ಬಂಕ್ ಮುಂದೆ ಆಟೋ ಕ್ಯೂ ನಿಂತಿದೆ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳಿಗೆ ಸಾರಥಿಗಳು ಹಿಡಿ ಶಾಪ ಹಾಕ್ತಿದ್ದಾರೆ. ಜೀವನ ನರ್ಕ ಆಗಿದೆ, ದುಡಿಮೆ ಇಲ್ಲ, ಹೇಗೆ ನಡೆಸಬೇಕು ಬದುಕನ ಅನ್ನೋದೇ ದೊಡ್ಡ ಚಿಂತೆ ಆಗಿದೆ. ಸರತಿ ಸಾಲಿನಲ್ಲಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಜಮಾವಣೆಯಾಗಿದೆ. ಹಲವು ಕಡೆ 500ಕ್ಕೂ ಅಧಿಕ ಆಟೋಗಳು ಬಂಕ್ ಮುಂದೆ ಕ್ಯೂ ನಿಂತಿದೆ. ಊಟ ತಿಂಡಿ ನಿದ್ದೆ ಬಿಟ್ಟು ರಾತ್ರಾನುರಾತ್ರಿಗಟ್ಲೆ ಮಧ್ಯರಾತ್ರಿವರೆಗೂ ಅಟ್ಲೀಸ್ಟ್ ಈಗ ಬರಬಹುದು, ಏನಾದರೂ ಗುಡ್ ನ್ಯೂಸ್ ಕೊಡಬಹುದು ಅಂತ ಬೀದಿಗಳಲ್ಲಿ ಅಲಿತಿದ್ದಾರೆ. ಎಷ್ಟೋ ಜನ ಲಾಭದ ಆಸೆಗಲ್ಲದಿದ್ರೂ ಕೂಡ ಅಟ್ಲೀಸ್ಟ್ ಸಿಗಬಹುದು, ಹೊಟ್ಟೆಪಾಡ್ಗಾದ್ರೂ ಆಗಬಹುದು ಅಂತ ನರಳಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗಾಗಲೇ ಯುದ್ಧದ ಎಫೆಕ್ಟ್ ರಾಜ್ಯಕ್ಕೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ತಟ್ಟಿರೋದು. ನೆಲಮಂಗಲ ನಗರದಲ್ಲಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಟೋ ಗ್ಯಾಸ್ಗೆ ಚಾಲಕರು ಮುಗಿಬಿದ್ದಿದ್ದಾರೆ. ಜೀವನ ಒಂದು ಕಡೆ ನರಕ ಯಾತನೆ. EMIಗೆ ಲೋನ್ಗಳಲ್ಲಿ ತೆಗೆದುಕೊಂಡಿರ್ತಾರೆ, ಕೈ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಕೆಲ ಸಂಘ ಸಂಸ್ಥೆಗಳಿಂದಲೂ ಕೂಡ ಸಾಲ ಸೋಲ ಮಾಡ್ಕೊಂಡು ಆಟೋ ಖರೀದಿ ಮಾಡಿರ್ತಾರೆ. ಬಹಳ ಮುಖ್ಯವಾಗಿ ಹೊಸದಾಗಿ ಆಟೋ ಖರೀದಿ ಮಾಡಿರುವವರ ಜೀವನ ಅಂತೂ ಹೇಳೋದಕ್ಕೆ ಬಾರೋದಿಲ್ಲ, ಅಷ್ಟು ಸಮಸ್ಯೆ. ಜೊತೆಗೆ ಆ ಗ್ಯಾಸ್ ಆದ್ರೂ ಅಟ್ಲೀಸ್ಟ್ ಕಡಿಮೆ ರೇಟಿಗೆ ಸಿಗುತ್ತಾ? 1 to 2 ಖಾಸಗಿ ಏಜೆನ್ಸಿಯವರ ಹತ್ರ ಅಂತೂ 1 to 3 ರೇಟ್ ಕೊಟ್ಟಾದರೂ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ದುಡಿಮೆನೂ ಇಲ್ಲ, ಸಾರ್ವಜನಿಕರ ಮೇಲೆ ಒತ್ತಡ ಹಾಕೋದಕ್ಕೂ ಬರೋದಿಲ್ಲ. ಬೇಡ ಬಿಡಿ, ಬಸ್ನಲ್ಲೋ ಮೆಟ್ರೋದಲ್ಲೋ ಅಟ್ಲೀಸ್ಟ್ ನಡ್ಕೊಂಡೇ ಹೋಗ್ತೀವಿ ಅನ್ನುವಂಥ ಪರಿಸ್ಥಿತಿಗೆ ಈಗ ನಾವು ಬಂದು ತಲುಪಿದ್ದೀವಿ. ಹಲವು ಕಡೆ 500ಕ್ಕೂ ಅಧಿಕ ಆಟೋಗಳು ಟ್ರಾಫಿಕ್ನ ರೀತಿಯಲ್ಲಿ ಒಂದರ ಹಿಂದರಂದಂತೆ ನಿಂತಿದೆ. ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಿದ್ದಾರೆ. LPG ಗ್ಯಾಸಿಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಚಾಲಕರು. ದಯವಿಟ್ಟು ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡಪ್ಪ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಾವು ಸತ್ತೋಗ್ಬಿಡ್ತೀವಿ ಅಂತ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಈ ಸರ್ಕಾರ ಇದ್ರೂ ಒಂದೇ, ಹೋದ್ರೂ ಒಂದೇ. ನಮ್ಮ ಗೋಳು ಯಾರು ಕೇಳ್ತಾರೆ ಸ್ವಾಮಿ? ಯಾರು ಇಲ್ಲ. ಆಟೋ ಬಾಡಿಗೆ, ಒಂದು ಕಡೆ ಗ್ಯಾಸು, ಕುಟುಂಬ ನೋಡ್ಕೊಳ್ಬೇಕು, ಎಲ್ಲವೂ ಕೂಡ ಬಹಳ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ವ್ಯಾಪಾರ ಇಲ್ಲದೆ ಎಲ್ಲವನ್ನ ಹೇಗೆ ನೋಡ್ಕೊಳ್ಳೋದಕ್ಕಾಗತ್ತೆ? ಸಾಕಪ್ಪ ಸಾಕು ಸವಾಸ ಅಂತ ಈ ಚಾಲಕರು ಹೇಳ್ತಿದ್ದಾರೆ. ಅದು ಅವರು ಹೇಳ್ತಿರೋದು ಕೂಡ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಕಂಪ್ಲೀಟ್ ಆಗಿ ಆಟೋವನ್ನೇ ಅವಲಂಬಿಸಿರುವಂತಹ ಕೆಲ ಚಾಲಕರಿಗೆ ನಿಜಕ್ಕೂ ಕೂಡ ಗಾಯದ ಮೇಲೆ ಉಪ್ಪು ಸುರಿದಂತಾಗಿದೆ, ಗಾಯದ ಮೇಲೆ ಬರೆ ಎಳೆದಂಥ ಪರಿಸ್ಥಿತಿಲಿದ್ದಾರೆ. ಒಂದು ದಿನದ ಆಟೋ ಬಾಡಿಗೆ ಹೊಡ್ಕೊಂಡ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ. ಎಷ್ಟೋ ಜನ ಆಟೋ ಚಾಲಕರು ಕರ್ನಾಟಕ ನ್ಯೂಸ್ ಬೀಟ್ನ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಅಟ್ಲೀಸ್ಟ್ ಬಾಡಿಗೆಗೆ ಅಥವಾ ಒಂದು ದಿನದ ಜೀವಮಾನಕ್ಕಾದ್ರೂ ಆದ್ರೆ ಸಾಕು, ನಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ಯಾರೂ ಇಲ್ವಲ್ಲಪ್ಪ ಅಂತ ಗಳೋ ಅಂತಿದ್ದಾರೆ. ಸರ್ಕಾರವೂ ಕೂಡ ಬರೀ ಅಧಿಕಾರದ ಹಸ್ತಾಂತರ, ಎಲ್ಲೋ ಬೈ ಎಲೆಕ್ಷನ್ ಆಗ್ತಾ ಇದೆ, ಇಡೀ ಸರ್ಕಾರವೇ ಹೋಗಿ ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಸಮಸ್ಯೆಗಳನ್ನ ಕೇಳೋದಕ್ಕೆ ಯಾರ್ಯಾರೂ ಇಲ್ಲ. ಒಂದು ಕಡೆ ರೇಟ್ ಕೂಡ 1 to 2 ಆಗ್ತಾ ಇದೆ, ಸಮಸ್ಯೆ ಮಾತ್ರ ಉಲ್ಬಣ ಆಗ್ತಾನೆ ಇದೆ. ನಗರದಲ್ಲಿ ಕೆಲ LPG ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಇನ್ನು ಉಳಿದ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ ಸರತಿ ಸಾಲಿನಲ್ಲಿ. ಬಹಳಷ್ಟು ಕಡೆ, ಬಹಳಷ್ಟು ಏರಿಯಾಗಳಲ್ಲಿ ಈ ಸಮಸ್ಯೆ, ಈ ಸಿನಾರಿಯೋ ಕಾಣಿಸುತ್ತೆ. ಬಸವೇಶ್ವರ ನಗರ ಸೂಪರ್ ಗ್ಯಾಸ್ ಬಂಕ್ ಸಮಯ ಕೂಡ ಬದಲಾಗಿದೆ. ಇನ್ನು ಮುಂದೆ ಮಧ್ಯಾಹ್ನ 3 ಗಂಟೆಗಿಂದ ಗ್ಯಾಸ್ ಬಂಕ್ ಓಪನ್ ಇರುತ್ತೆ. ಮಧ್ಯಾಹ್ನದಿಂದ ಇಡೀ ರಾತ್ರಿ ಗ್ಯಾಸ್ ಪೂರೈಕೆಗೆ ಸೂಚನೆ ನೀಡಲಾಗಿದೆ. ಗ್ಯಾಸ್ಗಾಗಿ ಇಡೀ ರಾತ್ರಿ ಕಾಯಲೇಬೇಕಾದಂತ ಪರಿಸ್ಥಿತಿ ಆಟೋ ರಾಜರದ್ದು. ಹೇಳ್ಕೊಳ್ಳೋದಕ್ಕೆ ಮಾತ್ರ ಇಷ್ಟು ದಿನ ರಾಜರ ರೀತಿ ಇರ್ತಿದ್ರು. ಬಹಳಷ್ಟು ಸಮಸ್ಯೆ ಈಗ. ದಿನನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಪನ್ ಇರ್ತಾ ಇತ್ತು. ಆದ್ರೆ ಇವಾಗ ಸೂಪರ್ ಗ್ಯಾಸ್ ಸಮಯದಲ್ಲಿ ಕೆಲ ಬದಲಾವಣೆ ತರಲಾಗಿದೆ. ಕಾರಣ ಟ್ರಾಫಿಕ್ ಪೊಲೀಸರ ಸೂಚನೆ. ಹೀಗಾಗಿ ಬಂಕ್ ಬಂದ್ ಮಾಡಲಾಗಿದೆ. ದಿನವಿಡೀ ಗ್ಯಾಸ್ ಹಾಕೋದ್ರಿಂದ ಟ್ರಾಫಿಕ್ ಕಿರಿಕಿರಿ ಸಮಸ್ಯೆ, ಸ್ಥಳೀಯರಿಗೆ ಸಮಸ್ಯೆ ಆಗ್ತಿದೆ ಅಂತ ಈ ನಿರ್ಧಾರವನ್ನ ಕೈಗೊಂಡಿರೋದು. ಒಂದು ಕಡೆ ಗ್ಯಾಸ್ಗೆ ಸಂಬಂಧಪಟ್ಟ ಹಾಗೆ ಗ್ಯಾಸ್ ಇಲ್ಲ ಅನ್ನೋದಾಗಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಆಟೋದ ಹಿಂದೆ ಮತ್ತೊಂದು ಆಟೋ ಸರತಿ ಸಾಲಿನಲ್ಲಿ ನಿಂತಿರೋದು. ಇದು ಸ್ಥಳೀಯರಿಗೆ ಅಥವಾ ಬೈಕ್ ಸವಾರರಿಗೆ ಅಥವಾ ವಾಹನ ಸವಾರರಿಗೆ ಬಹಳಷ್ಟು ದೊಡ್ಡ ತಲೆನೋವಾಗಿದೆ. ಗ್ಯಾಸ್ ಇಲ್ಲ ಅನ್ನೋ ಕಾರಣಕ್ಕೆ ಸೈಡ್ನಲ್ಲಿ ಪಾರ್ಕಿಂಗ್ ಇಲ್ಲದೇ ಇರೋ ಜಾಗದಲ್ಲೂ ಕೂಡ ಪಾರ್ಕಿಂಗ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಸಮಸ್ಯೆ ಬೇಡ. ಜೊತೆಗೆ 3 ಗಂಟೆಯಿಂದ ರಾತ್ರಿವರೆಗೂ ಕೂಡ ಓಪನ್ ಇರುತ್ತೆ ಅನ್ನೋದಾಗಿ ಕೂಡ ಕೆಲ ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೂಪರ್ ಗ್ಯಾಸ್ ಸಮಯದಲ್ಲಿ ಬದಲಾವಣೆಯನ್ನು ತಂದಿರೋದು. ಟ್ರಾಫಿಕ್ ಪೊಲೀಸರು ಸೂಚನೆ ಕೊಟ್ಟಿರೋದು. ಬೇರೆಯವ್ರಿಗೆ ಸಮಸ್ಯೆ ಆಗುತ್ತೆ ನೋಡಿ, ಎಲ್ಲೋ ಒಂದು ಕಡೆ ಯುದ್ಧ ನಡೀತಾ ಇದೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಯಾರು ಕೂಡ ಆರಾಮಲ್ಲ. ಫಾರ್ ಎಕ್ಸಾಂಪಲ್ಗೆ ಎಷ್ಟೋ ಸಮಸ್ಯೆಗಳ ಮಧ್ಯದಲ್ಲಿ ಈ ಪೆಟ್ರೋಲ್, ಡೀಸೆಲ್ ಹಾಗೆ
ಕಚ್ಚಾ ತೈಲಗಳ ಸಮಸ್ಯೆ ಬಹಳ ದೊಡ್ಡ ಮಟ್ಟಿಗೆ ಆಗ್ತಾ ಇರೋದು. ಇನ್ನು ಕರ್ನಾಟಕ ನ್ಯೂಸ್ ಪೀಟ್ನ ಬಳಿಯಲ್ಲಿ ಆಟೋ ಚಾಲಕರು ಕೂಡ ತಮ್ಮ ಸಮಸ್ಯೆಯನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ಸರ್ಕಾರ ಇದೆಯಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೇಳಿದ್ದಾರೆ, ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ಇದು ತೊಂದರೆ ಆಗಿ ನಮ್ಮ ಆಟೋದವರೆಲ್ಲ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 2-3 ಅವರು 4 ಅವರು ಬೆಳಗ್ಗೆ ನಿಂತರೆ ಮಧ್ಯಾಹ್ನವರೆಗೆ ಅರ್ಧ ದಿವಸ ದುಡಿಬೇಕು. ಇನ್ನು ಮಿಕ್ಕಿದ್ದು ಏನು ಮಾಡಬೇಕು? ಇಲ್ಲಿ ಗ್ಯಾಸ್ ಹಾಕಿದ್ರೆ ಇಲ್ಲಿ ಫೈನಾನ್ಸು ಅದು ಮನೆಯದು ಸಂಸಾರ ಅದು ಇದು ನೋಡ್ಕೋಬೇಕಲ್ಲ. ಅದರಿಂದ ಎಲ್ಲ ಆಟೋ ಡ್ರೈವರ್ಗಳಿಗೂ ತೊಂದರೆ ಇದೆ. ಇದನ್ನ ಸರ್ಕಾರದವರು ಸ್ವಲ್ಪ ಇದನ್ನ ನೋಡ್ಬಿಟ್ಟು ಇದನ್ನ ಏನು ಪರಿಹಾರನ ಕೊಟ್ಟರೆ ಏನು ಭಾರಿ ಒಳ್ಳೆ. ನಾವು ಬೆಳಗ್ಗೆ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದದ್ದು. 5 ಗಂಟೆಗೆ ಬಂದು ಫಸ್ಟ್ ಪಟಗರಪಳ್ಳಿ ಬಂಕಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿಲ್ಲ ಅಂದರು. ಮುಳ್ಳುಪಾಳ್ಯದಲ್ಲಿ ಹೋಗಿ ನೋಡಿದ್ವಿ, ಅಲ್ಲೂ ಇಲ್ಲ ಅಂದರು. ಕೊನೆಗೆ ಬಸವೇಶ್ವರನಗರದಲ್ಲಿ ಹೋದ್ವಿ, ಅವ್ರು ರಾತ್ರಿ ಹಾಕಿದ್ದೀವಿ ಇವಾಗ ಹೇಳೋಕ್ಕಾಗಲ್ಲ 9 ಗಂಟೆ ಮೇಲೆ ಅಂದರು. ಕ್ಯೂ ನಿಂತಿದ್ದು ಅಲ್ಲೂ ಬಂದೆ. ಆಮೇಲೆ ಇಲ್ಲಿಗೆ ಬಂದೆ 8 ಗಂಟೆಗೆ, ಇಲ್ಲೂ ಕ್ಯೂ ನಿಂತಿತ್ತು ಇಲ್ಲಿ ತನಕ. ಆಮೇಲೆ ಬಂದು 9 ಗಂಟೆಗೆ ಲೋಡ್ ಬರ್ತದೆ, 9 ಗಂಟೆ ಮೇಲೆ ಅಂತ ಅಣ್ಣ ಗ್ಯಾಸದು ಒಂದು 3 ಅವರ್ 4 ಅವರಿಂದ ನಿದ್ದೆ ಆಗ್ತಾ ಇದ್ದೀನಿ. ಬೆಳಗ್ಗೆ ಬಂದಿರೋದು 8 ಗಂಟೆಗೆ ಬಂದಿರೋದು, ಇಷ್ಟೊತ್ತು ಆಗ್ಯದಣ್ಣ. ತೊಂದರೆಗಳು ಇವತ್ತೆಲ್ಲ ಬಡ್ಕೊಂಡ್ರು ಈ ಸರ್ಕಾರದ ಕಥೆನೇ ಅಷ್ಟು. ಸತ್ತೋದು ಸರ್ಕಾರ, ಇದು ಬದುಕಿರೋ ಸರ್ಕಾರ ಅಲ್ಲ. ಕೇಳಿ ಅವ್ರಿಗೆ ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇನೆ. ಅವ್ರಿಗೆ ಇವಾಗ ಹೇಳಿದ್ರು ಏನಕ್ರಯ್ಯ ಅಂತಾನೆ ಸಿದ್ದರಾಮಯ್ಯ. ಅವ ಹಿಂಗೇನು ಗೊತ್ತು, ಕೂತಿರ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಬಿಸಿಲೊಳಗೆ ಹೆಂಗೆ ಒದ್ದಾಡ್ತಾ ಇದ್ದೀವಿ ಅನ್ನೋದು. ಬೆಳಿಗ್ಗೆ 7 ಗಂಟೆಗೆ ಬಂದವರು ಇಷ್ಟೊತ್ತಾದ್ರೂ 1 ಗಂಟೆ ನಾವು ಬಾಡಿಗೆ ಹೊಡೆಯೋದಂಗೆ. ಇದುವರೆಗೂ ಚೆನ್ನಾಗಿ ತಣ್ಣಗೆ ಇದೆ, ಮೇಲೆ AC ಥರ ಕೂತಿದ್ದೀವಿ ಆರಾಮಾಗಿ. ಏನು ಮಾಡ್ತೀರ, ನಾವು ಕಣ್ಣು ಆಪ್ರೇಷನ್ ಮಾಡಿಕೊಂಡು ಜೀವನ ಮಾಡ್ಬೇಕಲ್ಲ. ಅದು 3 ಅವರ್ ಆಯ್ತಣ್ಣ. ಇನ್ನು ಅಲ್ಲಿ ಹೋದ್ಮೇಲೆ ಅಲ್ಲಿ ಏನು ಸಿಕ್ಬಿಟ್ರೆ ಒಳ್ಳೇದು, ಸಿಕ್ಕಿಲ್ಲ ಅಂದ್ರೆ ಅವಾಗ ಇನ್ನೊಂಥರ ಆಗ್ಬಿಡುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.